ಭ್ರಷ್ಟ ಆಗಿದೆ. ಸರ್ಕಾರಿ ದವಾಖಾನೆಯಲ್ಲೂ ಭ್ರಷ್ಟತೆ, ಪ್ರೈವೇಟ್ದಲ್ಲಂತೂ ಕೇಳುವಾಗಿಲ್ಲ, ಬಡವಲ್ಲಿ ಹೋಗುವಾಗಿಲ್ಲ. ಅಂದ್ರೆ ಈ ಎಲ್ಲ ವ್ಯವಸ್ಥೆಗೆ ಇವತ್ತು ಏನೋ ಒಂದು ಸಮಾನತೆ ಮಾಡಿದ್ವಿ ನಾವು. ಒಬ್ಬ ಅಧಿಕಾರಿನ ಸಮಾನತೆ ಏನು ಮತ್ತೆ ಯಾವುದೋ ಭಾಗಿಲ್ಲ ಮತ್ತೆ ಹೊರಗೆ ಬರ್ತಾನೆ ಅವ ವ್ಯಕ್ತಿ. ಈ ಉಮೇಶ್ ಅನ್ನೋಂಥ ವ್ಯಕ್ತಿ ಏನು ಕಾಂಟ್ರಾಕ್ಟರ್ ಅದಾನ ಅಥವಾ ಈ ಔಷಧಿ ನಿಯಂತ್ರಣ ಕಂಟ್ರೋಲರ್ ಅದಾನ, ಆ ಕಂಟ್ರೋಲರ್ ಮತ್ತು ಯಾವುದೋ ರೂಪದಲ್ಲಿ ಹೊರಗೆ ಬರ್ತಾರೆ. ಇದೇನು ಇದಕ್ಕೆ ಪರಿಹಾರ ಏನಂತ ಶಾಶ್ವತವಾಗಿ ಆದ ಇವತ್ತೇನೋ ಒಂದು ಸರ್ಕಾರದ ಮೇಲೆ ಸಿಟ್ಟದ ನಮ್ಮ ಕರಂದಾಸಲೆ ಬಾಯಿಯವರು ಮಾತಾಡ್ತಾ ಇದ್ದಾರೆ. ಮಾತಾಡಲಿ ತಪ್ಪೆಲ್ಲ ಹೇಳ್ಬೇಕು ಮತ್ತು ವಿರೋಧ ಪಕ್ಷದವರು ಹೇಳಿ. ಬಟ್ ಇವರು ಎಷ್ಟು ತಪ್ಪುಗಳಿದ್ದಾವೆ. ಅದೇ ಕಾಲಕ್ಕೆ ಇವತ್ತು ಸಿದ್ದಣ್ಣವರು ನಮ್ಮ ಸಿದ್ದರಾಮಯ್ಯನವರು ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕಾಗಿದೆ. ಇವತ್ತು ಒಂದು ಆರೋಗ್ಯ ಮತ್ತು ಇನ್ನೊಂದು ಶಿಕ್ಷಣ ಇಂದು ಹೇಳ್ತಾ ಇದ್ದೆ ನಾವು. ಇನ್ನುಳಿದ ಗ್ಯಾರಂಟಿಗಳು ಏನೂ ಬೇಕಾಗಿಲ್ಲ, ಇವೆರಡು ಗ್ಯಾರಂಟಿ ಬೇಕಾಗಿದ್ದಾವೆ. ಯಾಕಂದರೆ ಇವೆರಡು ಭಾಳ ಮುಖ್ಯನ. ಒಬ್ಬ ವ್ಯಕ್ತಿ ಬದುಕೋದಕ್ಕೆ, ಒಬ್ಬ ವ್ಯಕ್ತಿ ಬುದ್ಧಿವಂತ ಆಗೋದಕ್ಕೆ ಶಿಕ್ಷಣ ಮತ್ತು ಜೊತೆಗೆ ಆರೋಗ್ಯ, ಇವುಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ವಿನ ಇವುಗಳ ಮೇಲೆ ಹೆಚ್ಚು ಖರ್ಚು ಮಾಡಬೇಕು ವಿನ ಇದ್ರ ಮೇಲೆ ಇವೆರಡದ್ರ ಮೇಲೆ ಎಷ್ಟು 1% 2% ಖರ್ಚು ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಟೋಟಲ್ ಬಜೆಟ್ ಅದ 3-4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅದ್ರೊಳಗೆ ಎಷ್ಟು ಖರ್ಚು ಮಾಡಿದ್ರಪ್ಪ ಮೆಡಿಸಿನ್ ಮೇಲೆ, ಅದು ಔಷಧಿಗಳ ಮೇಲೆ ಎಷ್ಟು ಖರ್ಚು ಮಾಡ್ತಾರೆ ತೆಗೆದು ಇವತ್ತು ನೋಡೋದು ಗೊತ್ತಾಗ್ತದೆ ಎಷ್ಟು ಅಂತೇಳಿ. ಅಂದಾಗ ಇದರಲ್ಲಿ ಎಲ್ಲೋ ಒಂದು 10-20 ಸಾವಿರ ಕೋಟಿ, ಒಂದು 30 ಸಾವಿರ ಕೋಟಿ, 30,000 ಕೋಟಿ ಖರ್ಚು ಮಾಡಿದ್ರು. ನಾವು ಇಲ್ಲೇ 4-4 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ ರೀ. ಸೆಂಟ್ರಲ್ದವ್ರು ಯಾಕೆ ಅದನ್ನು ಖರ್ಚು ಮಾಡೋದಿಲ್ಲ ಕೇಳಿರಿ ನೀವು ಸ್ಟೇಟ್ದವರು. ಅದೇ ಕಾಲ ಸ್ಟೇಟ್ದವರು ಇದ್ದಿದ್ದನ್ನು ಸರಿಯಾಗಿ ನಡೆಸ್ರಿ, ನಮ್ಮ ಟ್ಯಾಕ್ಸ್ನೂ ತೊಗೊಳ್ತೀರಿ. ಇದಕ್ಕೆಲ್ಲ ಯಾಕೆ ಇವತ್ತು ನಮ್ಮ 19 ಪ್ರಶ್ನೆ ಇದನ್ನು ನಮ್ಮ ಜನಸಾಮಾನ್ಯರು ಕೇಳಬೇಕಾಗಿದ್ರಿಂದ ಎಲ್ಲರೂ ನಮ್ಗೆ ಸಿಜರಿನೇ ಯಾಕ್ರಿ ಎಲ್ಲ ಭಾಳಷ್ಟು ನೋಡ್ತಾ ಇದ್ದೀನಿ ಇವತ್ತು ಇತ್ತೀಚಿನ ದಿನದೊಳಗಂತೆ. ಎಷ್ಟೋ ಹೆಣ್ಮಕ್ಳು ಮಾತಾಡ್ತಾರೆ, ತಂಗಿ ಏನಾಯ್ತವ ಅಕ್ಕ ಏನಾಯಿತು ಅಂತ ಮಾತಾಡ್ತಾರೆ. ಪಾಪ ಅವ್ರು ಇಲ್ಲರಿ ಸಿಜರಿನ್. ಹೀಗಾಗಿ ಇವತ್ತು ಪ್ರತಿ ಬಡ ಕುಟುಂಬನೂ ಸರ್ಕಾರಿ ದವಾಖಾನೆಗೆ ಹೋಗೋದು, ಸರ್ಕಾರದಿಂದ ಬರುತ್ತಿರೋ ಔಷಧಿಗಳು ಅವು ಎಂದೋ ತೊಗೊಂಡಿದ್ದು ಖರೀದಿ ಹಾಕಿದಂಥವು. ಏನು ನೋಡಿ ಬೆಳಗಾವಿಗೆ ಹೋಗಿ ಅದನ್ನು ಏಕಾಏಕಿ ಲೋಕಾಯುಕ್ತ ಸೋಮೋಟು ತೊಗೊಂಡೇನು ಹೋದಾಗ ಏನು 2 ವರ್ಷ 3-4 ವರ್ಷದ ಹಿಂದಿನ ಔಷಧಿಗಳು ಇದ್ದಾವೆ ಅಂತೇಳಿ ಈ ಬೆಳಗಾವಿ ನಮ್ಮ ಹಾಸ್ಪಿಟಲ್ ಬಗ್ಗೆ ಬರ್ತಾ ಇದ್ದಾವೆ, ರಿಪೋರ್ಟ್ಗಳು ಬರ್ತವೆ. ಇದೆಲ್ಲ ಪ್ರತಿಯೊಂದರಲ್ಲೂ ಜಿಲ್ಲಾ ಮಟ್ಟದಲ್ಲೇ ತಾಲೂಕು ಮಟ್ಟದಲ್ಲೇ ಅವ್ಯವಹಾರ ಅಂತ ಹೇಳಲಿಕ್ಕೆ ಆಗದಷ್ಟು ಅದ್ರ ಎಲ್ಲರೂ ಹೊಡಿದಾನ. ಹೀಗಾಗಿ ನಮ್ಮ ಆರೋಗ್ಯನೂ ಹಾಳಾಗಿ ಹೊಂಟದ, ನಮ್ಮ ಎಜುಕೇಷನ್ ಹಾಳಾಗಿ ಹೊಂಟದ, ಮತ್ತು ನಮ್ಮ ಮಕ್ಕಳಿಗೂ ಹೈಯರ್ ಎಜುಕೇಷನ್ ಸಿಗೋದಂಥ ಪರಿಸ್ಥಿತಿ ಇದೆ. ನೀವು ಎಷ್ಟೋ ಬಡ ಮಕ್ಕಳು ಪ್ರತಿಭಾವಂತರಿದ್ದರೂ ನೀವು ಯಾವುದೇ ಪ್ರಸಂಗದಲ್ಲೂ MBBS ಅಥವಾ ಈ ಪ್ರೊಫೆಷನಲ್ ಕೋರ್ಸ್ಗಳನ್ನು ನೀವು ಎಂಟ್ರಿ ಆಗೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬಡವ್ರ ಮಕ್ಕಳ ಸಲುವಾಗಿ ಒಂದು 50,000 ನಾವು ಸೀಟ್ ಇಟ್ಟಿವಿ ಅಂದ್ರೆ ಅಲ್ಲಿಯೂ ಪೇಪರ್ ಲೀಕ್ ಆಗಿ ಅದು ಹಾಗೆ ಅಂದ್ರೆ ಒಂದು ಕಡೆ ಡಾಕ್ಟ್ರುಗಳು ಉತ್ತಮವಾಗಿ ಬರ್ದಂಗೆ ಕಡಿಮೆ ಖರ್ಚಲ್ಲಿ ಬರ್ತಾರಪ್ಪ. ಹೌದು ನಮಗೆ ಸರ್ಕಾರ ಕೆಲಸದ ನಾವು ಸ್ವಲ್ಪ ಸೇವೆ ಮಾಡೋದು ಭಾವ ಅವರಲ್ಲೂ ಬರೋದಿಲ್ಲ. ಅದೇ ಕಾಲಕ್ಕೆ ಅವ್ರು ಗಂಟು ಮಾಡೋದು ವಿಚಾರ ಬಂದ್ರೆ ಸರ್ಕಾರಕ್ಕೋಸ್ಕರ ನಮಗೇನಾಗೋದು ಜನರು ದುಡ್ಡದ ಟ್ಯಾಕ್ಸ್ ಬರ್ತದೆ, ಅದು ಖರೀದಿ ಎಂಥದ್ದು ಔಷಧಿನ ಖರೀದಿ ಮಾಡಿ ವರ್ಷದ್ದು 2 ವರ್ಷದ್ದು ಡೇಟ್ ಬಾರದ್ದು ಮತ್ತಿಲ್ಲ ಔಷಧ ತಂದು ಇನ್ನುಳಿದ ದೇಶದಲ್ಲಿ ಅವ್ರು ರಿಜೆಕ್ಟ್ ಮಾಡಿದಂಥ ಔಷಧ ಇಲ್ಲಿ ತಂದು ಕೊಟ್ಟ ನಮಗೆ ಗೊತ್ತಾಗಂಗಿಲ್ಲ ಆ ಕ್ಷೇತ್ರ. ಯಾಕೆಂದರೆ ಯಾರೂ ಇಲ್ಲೇ ಅಷ್ಟು ಎಜುಕೇಟೆಡ್ ಇದ್ದಂಥವ್ರು ಇಲ್ಲ. ಇನ್ನು ಅವರು ಬುದ್ಧಿವಂತರಿದ್ದಂಥವ್ರು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಂತೀವಲ್ಲ ನಾವು, ಹಂಗೆ ಅಡ್ಜಸ್ಟ್ಮೆಂಟ್ ಇಲ್ಲೇ ಡಾಕ್ಟರ್ಸು ಮತ್ತು ಅಥವಾ ಇನ್ನುಳಿದವರು ಇದು ಇರೋದ್ರಿಂದಾಗಿ ಇವತ್ತು ನಮ್ಮ ಆರೋಗ್ಯ ನಮ್ಮ ಕೈ ಕೊಡಲಿಕ್ಕತ್ತದ. ಇವತ್ತೇನೋ ಏಕಾಗಿ ಸಡನ್ನಾಗಿ ಬಳ್ಳಾರಿಯಲ್ಲಿ ಒಂದು 4 ಹೆಣ್ಮಕ್ಳು ತೀರ್ಕೊಂಡಿದ್ದಕ್ಕಾಗೆ ಮತ್ತು ಈ ಒಂದು ವಿಷಯ ಬಳ್ಳಾರಿ ನಂತರ